ಹೇಳಿ ಏನ್ ಬಜೆಟ್ ಬಗ್ಗೆ ನಿನ್ನೆ ಬೆಂಗಳೂರಲ್ಲಿ ಹೇಳಿದ್ವಿ ನಾನು. ಬಜೆಟ್ ಬಗ್ಗೆ ಹೇಳಿದೀವಿ, ಒಳ್ಳೆ ಬಜೆಟ್ ನಿರೀಕ್ಷೆ ಮಾಡಿದ್ದೇವೆ. ಸೊ ಅದು ಇಡೀ ರಾಜ್ಯಕ್ಕೆ ಒಳ್ಳೇದಾಗಬೇಕನ್ನೋ ನಮ್ಮ ಆಸೆ ಇದೆ. ಈಗಾಗಲೇ ಮುಂದಿನ ಸಿಎಂ ಸತೀಶ್ ಈಗಾಗಲೇ 3 ಸಾರಿ ಕೊಟ್ಟಿದ್ದಾರೆ. ಸೊ ಇದನ್ನ ನಿರೀಕ್ಷೆ ಮಾಡಿದ್ರೆ ಒಳ್ಳೇದು ಕೊಡುತ್ತ ಆಸೆಯನ್ನು ವ್ಯಕ್ತ ಮಾಡ್ತೀನಿ. ಅವ್ರು ವೇಟ್ ಮಾಡೋದು 6 ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ ಸಿಎಂ ಅವರು. ಸೊ ನೋಡೋಣ. ಬಜೆಟ್ ಸೈಜ್ ಎಷ್ಟಿರ್ಬೋದು? ಒಂದು ಮಿನಿಮಮ್ 10 ರಿಂದ 20 ಸಾವಿರ ಕೋಟಿ ಹೆಚ್ಚಾಗಿ ಆಗ್ತದೆ. ಪ್ರತಿ ವರ್ಷ ಇನ್ಕ್ರೀಸ್ ಆಗೇ ಆಗಿದೆ ಅಷ್ಟು. ಸೊ ಅಷ್ಟು ಡೆವಲಪ್ಮೆಂಟ್ ಹೆಚ್ಚಾಗ್ಲಿಕ್ಕೆ ಕೂಡ ಅನುಕೂಲ ಆಗುತ್ತದೆ. SC/ST ಅವರಿಗೆ ನಿವೇಶನ ಕೊಡಲು ಮನವಿ ಮಾಡಿದ್ರು. ಆಗಿತ್ತಲ್ಲ, ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಅಪ್ರೂವ್ ಮಾಡಿದ್ದಾರೆ ಅದು ಆ ಸ್ಕೀಮ್. ಸೊ ಎಲ್ಲೆಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಐಡೆಂಟಿಫೈ ಮಾಡ್ತೀವಿ, ಡೆವಲಪ್ ಮಾಡಿ ಸೈಟ್ ಕೊಡುವಂತ ಪ್ರಯತ್ನ ಮಾಡ್ತೀವಿ. ದುರ್ಗದ ಉತ್ಸವ ಏನಾದ್ರು ಘೋಷಣೆ ಆಗುತ್ತೆ ಸರ್? ಹೇಳಿದ್ರು ಸಿಎಂ ಅವ್ರು ಹೇಳಿದೀವಿ. ಇನ್ನು ಟೈಮ್ ಇದೆ. ಅದ್ರ ಬಗ್ಗೆ ಹೇಳೋದು. ಸಂಪುಟ ಸಭೆಯಲ್ಲಿ ಕೈಗೊಂಡ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಇಲ್ಲ ಏನ್ ಗೊತ್ತೇ ಇಲ್ಲ. ಕೊಡುವಂತ ಫ್ರೀ ಆಗಿ ಕೊಡುವಂತ ನಿರ್ಧಾರ ಮಾಡಿದ್ದಾರೆ ಸರ್ಕಾರ. ಮಹಿಳೆಯರಿಗೆ ಕೊಡ್ಬೇಕು. ಸೊ ಸ್ಮಾರ್ಟ್ ಕಾರ್ಡ್ ಉಚಿತವಾಗಿ ಕೊಡ್ಲಿಕ್ಕೆ ನಿರ್ಧಾರ ಆಗಿದೆ. ಸರ್, ಈಗ ಶಾಸಕರ ವಿದೇಶ ಪ್ರವಾಸ ಅದಾಗೋಲ್ಲ, ಈಗ ಅಲ್ಲಿಗೆ ಮುಗಿತದ ಅಷ್ಟೇ. ಈಗ ನೀವು ಡೆವಲಪ್ಮೆಂಟ್ ಹೇಳಿದ್ರೆ ಅಷ್ಟೇ. ಸಾರಿ, PWD ದಾವಣಗೆರೆ PWD ರಸ್ತೆ ಕಾಂಟ್ರಾಕ್ಟರ್ ಅರ್ಧಕ್ಕೆ ರೋಡ್ ಮಾಡಿ ನೋಡೋಣ. ಅದಿದ್ರೆ ಮತ್ತೆ ರೀಟೆಂಡರ್ ಮಾಡ್ತೀವಿ, ಹೊಸ ಟೆಂಡರ್ ಮಾಡಿ ಕೆಲಸ ಮುಗಿಸುವಂತ ಪ್ರಯತ್ನ ಮಾಡ್ತೀವಿ. ಸರಿ, ಅರ್ಧಂಬರ್ಧ ಮಾಡಿ ಬಿಟ್ಟು ಇದೆ ಅದ ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ. ಸೊ ಅಂತ ಬಹಳಷ್ಟು ಆಗ್ತಾವ. ಅರ್ಧಕ್ಕೆ ಬಿಟ್ಟು ಹೋಗ್ತಾರ. ಅದನ್ನ ರೀಟೆಂಡರ್ ಮಾಡ್ತೀವಿ, ಅವ್ರ ಕ್ರಮ ಕೈಗೊಳ್ತೀವಿ. ಸರ್, DK ಶಿವಕುಮಾರ್ ಅವರು ಶಿವಮೊಗ್ಗ ಯೋಗ ಬಂದಿದ್ದ ಸಾರಿ